ಹಲೋ, ಎಲ್ಲರಿಗೂ ನಮಸ್ಕಾರ. BS ಸೆಕೆಂಡ್ ಸೆಮ್ NEP ಕರ್ನಾಟಕದ ಆರ್ಥಿಕತೆ, ಕರ್ನಾಟಕ ಎಕನಾಮಿ, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ 2022ರ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನಾನಿಲ್ಲಾಗಲೇ ಬಿಡಿಸಿದ್ದೀನಿ. ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಕೆಳಗಿನ ಬೇಕಾದ 5 ಪ್ರಶ್ನೆಗಳಿಗೆ ಉತ್ತರಿಸಿ, ಪ್ರತಿಯೊಂದಕ್ಕೂ 5 ಅಂಕ. ಇಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ತಲಾ ವರಮಾನವನ್ನು ವ್ಯಾಖ್ಯಾನಿಸಿ. ಇಲ್ಲಿ ತಲಾ ವರಮಾನ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಸರಾಸರಿ ಆದಾಯವನ್ನು ಪಡೆಯುವುದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ತಲಾ ಆದಾಯ ಅಥವಾ ತಲಾ ವರಮಾನ ಅಂತ ಕರಿತೀವಿ. ಅದೇ ರೀತಿ ಎರಡನೇದು ಬರ್ತಕ್ಕಂಥದ್ದು ಕರ್ನಾಟಕದಲ್ಲಿನ ಯಾವುದಾದ್ರೂ 4 ಖನಿಜ ಸಂಪನ್ಮೂಲಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಖನಿಜ ಸಂಪನ್ಮೂಲಗಳಂದ್ರೆ ಯಾವ್ಯಾವ ಬರ್ತಾವೆ ಅಂದ್ರೆ ನಾವು ತೆಗೆದುಕೊಂಡ್ರೆ ಚಿನ್ನ ಬರ್ತದೆ, ಬೆಳ್ಳಿ, ಕಬ್ಬಿಣದ ಅದಿರು, ಸುಣ್ಣದ ಕಲ್ಲು ಕೂಡ ಇಲ್ಲಿ ಖನಿಜ ಸಂಪನ್ಮೂಲಗಳಾಗಿ ಕಂಡು ಬರ್ತಾವೆ. ಅದೇ ರೀತಿ ಮೂರನೇದು 2 ನೀರಾವರಿ ಯೋಜನೆಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ 2 ನೀರಾವರಿ ಯೋಜನೆಗಳು ತುಂತುರು ನೀರಾವರಿ, ಹನಿ ನೀರಾವರಿ ಈ ರೀತಿಯಾಗಿ ಕಂಡು ಬರ್ತಾವೆ. ಅದೇ ರೀತಿ ನಾಲ್ಕನೇದು HDI ಅನ್ನು ವಿಸ್ತರಿಸಿ. HDI ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚಿಯಾಗಿ ಕಂಡು ಬರ್ತದೆ. ಅದೇ ರೀತಿ ಐದನೇದು ಕರ್ನಾಟಕದಲ್ಲಿನ ಯಾವುದಾದರೂ 2 ಆಹಾರ ಬೆಳೆಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಅಕ್ಕಿ, ಗೋಧಿ, ಭತ್ತ, ಜೋಳ ಎಲ್ಲ ಕೂಡ ಕಂಡು ಬರ್ತಾವೆ. ಅದೇ ರೀತಿ ಆರನೇದು ಸಾಮಾಜಿಕ ಮೂಲ ಸೌಕರ್ಯಗಳ ಯಾವುವು ಅಂದರೆ ಸಾಮಾಜಿಕ ಮೂಲಸೌಕರ್ಯಗಳನ್ನು ಶಿಕ್ಷಣ ಬರ್ತದೆ, ಆರೋಗ್ಯ, ವಸತಿ, ಮನೋರಂಜನೆ ಇವೆಲ್ಲ ಕೂಡ ಸಾಮಾಜಿಕ ಮೂಲಸೌಕರ್ಯಗಳಾಗಿ ಕೂಡ ಕಂಡು ಬರ್ತಾವೆ. ಅದೇ ರೀತಿ ಏಳನೇದ್ದು ಮುಂಗಡ ಪತ್ರ ಎಂದರೇನು. ಇಲ್ಲಿ ಮುಂಗಡ ಪತ್ರ ಅಂದ್ರೆ ಯಾವುದೇ ಒಂದು ನಿರ್ದಿಷ್ಟ ಅವಧಿಗಾಗಿ ಸರ್ಕಾರವು ತನ್ನ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸ್ತಕ್ಕಂಥ ಪಟ್ಟಿಗೆ ನಾವೇನಂತ ಕರಿತೀವಿ, ಇಲ್ಲಿ ಮುಂಗಡ ಪತ್ರ ಅಂತ ಕರಿತೀವಿ. ಇವೆಲ್ಲ ಬರ್ತಕ್ಕಂಥದ್ದು ವಿಭಾಗ ಎ ಒಳಗೆ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ನು ಅದೇ ರೀತಿ ವಿಭಾಗ ಬಿ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಂದ್ರೆ ಕೆಳಗೆ ಬೇಕಾದ ಒಂದು ಪ್ರಶ್ನೆಗೆ ಉತ್ತರಿಸಿ. ಅದು ಕೇವಲ 5 ಅಂಕ ಇರ್ತದೆ. ಒಂದನೇದು ಬರ್ತಕ್ಕಂಥದ್ದು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದ ವಲಯವಾರು ಹಂಚಿಕೆಯನ್ನು ವರ್ಣಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಎರಡೇ ಬರ್ತಾವೆ, ಪ್ರಾಥಮಿಕ ವಲಯ ಮತ್ತು ದ್ವಿತೀಯ ವಲಯಗಳಾಗಿ ಕಂಡು ಬರ್ತಾವೆ. ಅದೇ ರೀತಿ ಎರಡನೇದ್ದು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಯಾವುವು ಅಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಬಡತನವಿಲ್ಲದಿರುವಿಕೆ ಆಗಿರ್ಬೋದು, ಶೂನ್ಯ ಹಸಿವು ಆಗಿರ್ಬೋದು, ಗುಣಮಟ್ಟದ ಶಿಕ್ಷಣ, ಆರೋಗ್ಯ ಮತ್ತು ಯೋಗಕ್ಷೇಮ, ಲಿಂಗತ್ವ ಸಮಾನತೆ, ಶುದ್ಧ ನೀರು ಮತ್ತು ನೈರ್ಮಲ್ಯ. ಅದೇ ರೀತಿ ಏಳನೇದ್ದು ಹವಾಮಾನ ಪ್ರಕ್ರಿಯೆಯಾಗಿ ಕಂಡು ಬರ್ತದೆ. ಇನ್ನು ಅದೇ ರೀತಿ ಮೂರನೇದು ಇದರಾಗ ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ವಿವರಿಸಿ. ಅಂದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಾರಿಗೆ ವ್ಯವಸ್ಥೆಯನ್ನು ತೆಗೆದುಕೊಂಡ್ರೆ ಇಲ್ಲಿ ಉತ್ಪಾದನೆಗೆ ಅಗತ್ಯವಿರೋ ಸರಕು ಸಾಗಾಣಿಕೆಗಳಿಗೆ ಅದು ಅನುಕೂಲ ಮಾಡಿಕೊಡ್ತದೆ. ಆಂತರಿಕ ಬಾಹ್ಯ ಮಿತಿಗಳಿಗೆ ಪ್ರಯೋಜನ ಕಂಡು ಬರ್ತದೆ. ಇಲ್ಲಿ ಶ್ರಮದ ಚಲನೆ ಪ್ರೇರಣೆಗೆ ಕಂಡು ಬರ್ತದೆ. ಉದ್ಯೋಗ ಸೃಷ್ಟಿ, ಮಾರುಕಟ್ಟೆ ವಿಸ್ತರಣೆಗೆ ನೆರವು ನೀಡ್ತದೆ. ರಾಷ್ಟ್ರೀಯ ರಕ್ಷಣೆಗೂ ಕೂಡ ಇದು ನೆರವಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಇದು 3 ಪ್ರಶ್ನೆಗಳಲ್ಲಿ ಕಂಡು ಬರ್ತಾವೆ. ಅದೇ ರೀತಿ ವಿಭಾಗ ಸಿ ಒಳಗೆ ಬೇಕಾದ 2 ಪ್ರಶ್ನೆಗಳಿಗೆ ಉತ್ತರಿಸಿ, ಪ್ರತಿಯೊಂದು ಕೀಲಿಪ 15 ಅಂಕಗಳು ಕೂಡ ದೊರೀತಾವೆ. ಇಲ್ಲಿ ಉದ್ಯೋಗ ನಿರ್ಮಾಣದ ಕಾರ್ಯಕ್ರಮಗಳನ್ನು ವಿವರಿಸಿ ಅಂದರೆ ಉದ್ಯೋಗ ನಿರ್ಮಾಣದ ಕಾರ್ಯಕ್ರಮಗಳದರಲ್ಲಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಬರ್ತದೆ, ಜವಾಹರ್ಲಾಲ್ ರೋಜ್ಗಾರ್ ಯೋಜನೆ ಬರ್ತದೆ, ಉದ್ಯೋಗ ಭರವಸೆ ಯೋಜನೆ ಬರ್ತದೆ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ, ಜವಾಹರ್ಲಾಲ್ ಗ್ರಾಮೀಣ ಸಮೃದ್ಧಿ ಯೋಜನೆ, ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ ಯೋಜನೆ ಬರ್ತದೆ, ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಬರ್ತದೆ. ಅದೇ ರೀತಿ PM ಸ್ವನಿಧಿ ಕೂಡ ಇಲ್ಲಿ ಕಂಡು ಬರ್ತದೆ. ಇವೆಲ್ಲ ಬರ್ತಕ್ಕಂಥವಾಯಿತು. ಇನ್ನು ಇದರಲ್ಲಿ ಎರಡನೇ ಪ್ರಶ್ನೆ ಕೃಷಿ ಸಮಸ್ಯೆಗಳನ್ನು ವಿವರಿಸಿ. ಅಂದರೆ ಕೃಷಿಯ ಸಮಸ್ಯೆಗಳನ್ನು ತೆಗೆದುಕೊಂಡ್ರೆ ಸಣ್ಣ ಪ್ರಮಾಣದ ಭೂ ಹಿಡುವಳಿ ಕಂಡು ಬರ್ತದೆ, ಕೃಷಿ ಮೇಲೆ ಜನಸಂಖ್ಯೆ ಅಧಿಕ ಒತ್ತಡ, ಹಣಕಾಸಿನ ಕೊರತೆ, ತಂತ್ರಜ್ಞಾನದ ಅಭಾವ, ದೋಷಪೂರಿತವಾದ ಮಾರುಕಟ್ಟೆ ವ್ಯವಸ್ಥೆ, ಅದೇ ರೀತಿ ಗ್ರಾಮೀಣ ಸಾಲಗಾರಿಕೆ, ಅದೇ ರೀತಿ ಗೇಣಿದಾರರ ವ್ಯವಸ್ಥೆ ಆಗಿರ್ಬೋದು, ಸಾರಿಗೆ ಸೌಲಭ್ಯದ ಕೊರತೆಗಳಾಗಿರ್ಬೋದು ಇವೆಲ್ಲ ಕಂಡು ಬರ್ತಕ್ಕಂಥವೇನ್ರಲ್ಲಿ ಕೃಷಿ ಸಮಸ್ಯೆಗಳಾಗಿ ಕೂಡ ಕಂಡು ಬರ್ತಾವು ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ಪ್ರಮುಖವಾಗಿ ಮೂರನೇ ಪ್ರಶ್ನೆ ಪ್ರಮುಖ ಕೈಗಾರಿಕೆಗಳ ಸಮಸ್ಯೆಗಳು ಅಂತ ಕೇಳ್ಯಾರ, ಅವುಗಳನ್ನು ಚರ್ಚಿಸಿ ಅಂದರು. ಇಲ್ಲಿ ಏನೇನು ಬರ್ತಾವೆ ಅಂದ್ರೆ ಹಳೆಯ ಯಂತ್ರೋಪಕರಣ ಬರ್ತದೆ, ಕಚ್ಚಾ ಸರಕಿನ ಕೊರತೆ, ತೀವ್ರ ಪೈಪೋಟಿ, ಅನಗತ್ಯ ನಿಯಂತ್ರಣಗಳು, ವಿದ್ಯುತ್ ಶಕ್ತಿ ಅಭಾವ ಕಂಡು ಬರ್ತದೆ, ಸಾರಿಗೆ ಸಂಪರ್ಕದ ಕೊರತೆ, ತಂತ್ರಜ್ಞಾನದ ಅಭಾವ, ಮಾರುಕಟ್ಟೆ ಸೌಲಭ್ಯಗಳ ಕೊರತೆ ಕಂಡು ಬರ್ತದೆ, ಬಂಡವಾಳದ ಕೊರತೆ, ಶ್ರಮದ ಕೊರತೆ ಕೂಡ ಕಂಡು ಬರ್ತದೆ. ಇನ್ನು ಇದರಲ್ಲಿ ಕೊನೆಯದಾಗಿ 4ನೇದ್ದು ಕರ್ನಾಟಕ ಸರ್ಕಾರದ ಆದಾಯದ ಮೂಲಗಳು ಅಂತ ಕೇಳ್ತಾರೆ. ಇಲ್ಲಿ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳು ಎರಡಾಗಿ ಬರ್ತಾವೆ. ನೇರ ತೆರಿಗೆ ಒಳಗೆ ಮೋಟಾರ್ ವಾಹನ ತೆರಿಗೆ ಆಗಿರ್ಬೋದು, ಭೂ ಕಂದಾಯ, ಅದೇ ರೀತಿ ನೋಂದಣಿ ಶುಲ್ಕ, ಇತರೆ ತೆರಿಗೆಗಳು. ಪರೋಕ್ಷ ತೆರಿಗೆಗಳನ್ನು ತೆಗೆದುಕೊಂಡ್ರೆ ವಾಣಿಜ್ಯ ತೆರಿಗೆ, ರಾಜ್ಯ ಅಬಕಾರಿ ಸುಂಕಗಳು ಮತ್ತು ರಾಜ್ಯ ಸರಕು ಮತ್ತು ಸೇವಾ ತೆರಿಗೆ ಕೂಡ ಇಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ಕೊನೆಯದಾಗಿ ವಿಭಾಗ ಡಿ ಕಡ್ಡಾಯ ಪ್ರಶ್ನೆ. ಇಲ್ಲಿ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಂದ್ರೆ ಅವೇ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಬರ್ತದೆ, ಜವಾಹರ್ಲಾಲ್ ರೋಜ್ಗಾರ್ ಯೋಜನೆ ಬರ್ತದೆ, ಉದ್ಯೋಗ ಭರವಸೆ ಯೋಜನೆ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ, ಜವಾಹರ್ಲಾಲ್ ಗ್ರಾಮೀಣ ಸಮೃದ್ಧಿ ಯೋಜನೆ,
ಸ್ವರ್ಣ ಜಯಂತಿ ಗ್ರಾಮ್ ಸ್ವರಾಜ್ಗಾರ್ ಯೋಜನೆ, ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ, PM ಸ್ವನಿಧಿ ಕೂಡ ಕಂಡು ಬರ್ತದೆ. ಇನ್ನು ಅದೇ ರೀತಿ ಇದರಲ್ಲಿ ಇನ್ನೊಂದು ಅಥವಾ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಕುರಿತು ಚರ್ಚಿಸಿ ಅಂತ ಹೇಳ್ತಾರೆ. ಅಂದರೆ 2 ಪ್ರಶ್ನೆಗಳಲ್ಲಿ ಒಂದನ್ನು ನಾವಿಲ್ಲಿ ಉತ್ತರವನ್ನು ನೀಡಬೇಕು. ಇದರಲ್ಲಿ ಬರ್ತಕ್ಕಂಥದ್ದು ಏನಂದ್ರೆ ಅತ್ಯವಶ್ಯಕ ಅನುಭವಿ ವಸ್ತುಗಳನ್ನು ಸಾಧ್ಯವಿರುವಷ್ಟು ಕಡಿಮೆ ಬೆಲೆಯಲ್ಲಿ ಕಡಿಮೆ ಆದಾಯದ ವರ್ಗದ ಜನರಿಗೆ ದೊರಕುವಂತೆ ಪೂರೈಕೆ ಮಾಡುವುದೇ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತ ನಾವಿಲ್ಲಿ ಕರಿತೀವಿ. ಅದರ ಪ್ರಯೋಜನಗಳನ್ನು ತೆಗೆದುಕೊಂಡ್ರೆ ಇದು ಸುಲಭ ಬೆಲೆಗಳಲ್ಲಿ ಅತ್ಯವಶ್ಯಕ ಅನುಭವಿ ಸರಕುಗಳು ಪೂರೈಕೆ ಮಾಡ್ತದೆ, ಕೊರತೆ ಇಲ್ಲದ ಪೂರೈಕೆ ಕಂಡು ಬರ್ತದೆ. ಅದೇ ರೀತಿ ನ್ಯಾಯಬಾಹಿರ ಚಟುವಟಿಕೆಗಳ ನಿರ್ಮೂಲನೆ ಕಂಡು ಬರ್ತದೆ. ಅದೇ ರೀತಿ ಆಹಾರ ವಸ್ತುಗಳ ಬೆಲೆಗಳಲ್ಲಿ ಸೀಮಿತತೆ ಸಾಧನೆ ಬಂಡವಾಳ ಸಂಚಯನದ ಒಂದು ಮಾರ್ಗವಾಗಿ ಕಂಡು ಬರ್ತದೆ. ಇನ್ನು ಇದರ ನ್ಯೂನ್ಯತೆಗಳನ್ನು ತೆಗೆದುಕೊಂಡ್ರು. ಇವೆಲ್ಲ ಇದರ ಪ್ರಯೋಜನಗಳಾದವು. ಇನ್ನು ನಂತರ ಇದರಲ್ಲಿ ಬರ್ತಕ್ಕಂಥದ್ದು ಒಂದಿಷ್ಟು ನ್ಯೂನ್ಯತೆಗಳಂದ್ರೆ ಇದು ಸೀಮಿತ ವ್ಯಾಪ್ತಿ ಹೊಂದಿರ್ತದೆ, ದಾಸ್ತಾನು ಮಳಿಗೆಗಳ ಅಭಾವ ಕಂಡು ಬರ್ತದೆ, ದಕ್ಷತೆಯ ಕೊರತೆ. ಇನ್ನು ಲಾಸ್ಟ್ ಒಂದು ಬರ್ತಕ್ಕಂಥದ್ದು ನ್ಯಾಯಬಾಹಿರ ಪ್ರಯೋಜನಗಳಾಗಿ ಕಂಡು ಬರ್ತವೆ. ಇವೆಲ್ಲ ಬರ್ತಕ್ಕಂಥವು ನಿಮ್ಮ NEPಯ 2ನೇ ಸೆಮ್ಮಿನ ಒಂದು ಕರ್ನಾಟಕ ಆರ್ಥಿಕ ವ್ಯವಸ್ಥೆ ಅಥವಾ ಕರ್ನಾಟಕ ಎಕನಾಮಿ ಬರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನಾನು ಇಲ್ಲಿವರೆಗೆ ಕೂಡ ಸವಿಸ್ತಾರವಾಗಿ ನಿಮಗೆ ವಿವರಿಸಿದ್ದೀನಿ. ಅದಂದರೆ ಇಲ್ಲಿ ಯಾವಾಗಿಂದ 2022 ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ದಲ್ಲಿ ಬಂದಿರತಕ್ಕಂಥ ಇದು ಒಂದು ಪ್ರಶ್ನೆ ಪತ್ರಿಕೆ. ಇದನ್ನು ಇಲ್ಲಿ ಸವಿಸ್ತಾರವಾಗಿ ಇಲ್ಲಿವರೆಗೂ ಕೂಡ ತಮ್ಮಲ್ಲಿ ಈ ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದ್ರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.